ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನೆಲ್ಗೆ ಸ್ವಾಗತ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದಲ್ಲಿ ನಡೆದ ಎಸ್ಐಆರ್ ಸಭೆಯಲ್ಲಿ ಮಾಜಿ ಸಚಿವ ಟಿ.ಎಚ್. ಪರಮೇಶ್ವರ್ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಭಾರತದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮುಗಿಸುವ ಉದ್ದೇಶದಿಂದ ಬಿಜೆಪಿ ಎಸ್ಐಆರ್ ಯೋಜನೆಯನ್ನು ರೂಪಿಸಿದೆ ಎಂದು ಆರೋಪಿಸಿದ ಅವರು, ಇದರ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಮಾಸ್ಟರ್ ಪ್ಲಾನ್ ಇದೆ ಎಂದು ಹೇಳಿದರು. ಬಿಜೆಪಿ ಮತ್ತು ಆರ್ಎಸ್ಎಸ್ ಸೇರಿ ಜನಸಾಮಾನ್ಯರ ಮತದಾನದ ಹಕ್ಕನ್ನು ಕಸಿಯಲು ಹುನ್ನಾರ ನಡೆಸುತ್ತಿದ್ದು, ಚುನಾವಣಾ ಆಯೋಗವು ಬಿಜೆಪಿ ಕೈಗೊಂಬೆಯಂತೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಆರೋಪಿಸಿದರು. ಎಸ್ಐಆರ್ ಪ್ರತಿಕ್ರಿಯೆ ಡಾ. ಬಿ. ಆರ್. ಅಂಬೇಡ್ಕರ್ ರಚಿಸಿದ ಸಂವಿಧಾನಕ್ಕೆ ಅಪಪ್ರಚಾರವಾಗಿದ್ದು, ಈ ಕ್ರಮದಿಂದ ನಿಜವಾದ ಭಾರತೀಯರು ಮತದಾನ ಪಟ್ಟಿಯಿಂದ ಹೊರಗುಳಿಯುವ ಅಪಾಯವಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಎಸ್ಐಆರ್ ಜಾರಿಯ ವೇಳೆ ಬೂತ್ ಮಟ್ಟದ ಅಧಿಕಾರಿಗಳು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕು. ಜನರ ಮತದಾನದ ಹಕ್ಕನ್ನು ಕಸಿಯಲು ನಡೆಯುತ್ತಿರುವ ಈ ಷಡ್ಯಂತ್ರದ ವಿರುದ್ಧ ಪ್ರತಿಯೊಬ್ಬರೂ ಜಾಗೃತರಾಗಬೇಕು ಎಂದು ಮಾಜಿ ಸಚಿವ ಟಿ.ಎಚ್. ಪರಮೇಶ್ವರ್ ಕರೆ ನೀಡಿದರು. ವರದಿ ಹರೀಶ್, ಚಿತ್ರದುರ್ಗ. ಬಿಜೆಪಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಯಾವ ರೀತಿ ಹೇಳ್ತಾರೋ ಆ ರೀತಿ ಇವತ್ತು ಆಯೋಗ ನಡ್ಕೊಂಡು ಪ್ರಜಾತಂತ್ರ ವ್ಯವಸ್ಥೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಡೆದ ಸಂವಿಧಾನಕ್ಕೆ ಅಪಚಾರ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಾವು ಬಹಳ ಹೆಚ್ಚು ಬಯಸಬೇಕು. ಇಲ್ಲಿ ಕುದುರಬೇಕಂತ ನಿಮ್ಮ MLA ಅವರ ಆದಿಯಾಗಿ ನನ್ನ ಆದಿಯಾಗಿ ನಿಮ್ಮೆಲ್ಲ ಆದಿಯಾಗಿ ನಾವು ಯಾರಿಗೆ ಬರ್ತಾರ ನಮಗೆ ಯಾರಿಗೂ ಓಟ್ ಮಾಡ್ತಿಲ್ಲ. ಈಗ ಎಸ್ಐಆರ್ ಕಾಯ್ದೆ ಬಂದ ಮೇಲೆ ನಾವು ಯಾವಾಗಲೂ ಮತದಾರರಲ್ಲ. ಇದು ನಿಮ್ಮ ತಲೆಗೆ ಬರಬೇಕು. ನಮ್ಮ ಡಾಕ್ಟರ್ ಮಾತಾಡುವಾಗ ಹೇಳ್ತಾ ಇದ್ರು, ಚುನಾವಣೆ ಜಿಲ್ಲಕ್ಕೆ ಚುನಾವಣೆ ಬಂದ ಸ್ವಲ್ಪ ಬಾಬು ಹೇಳಪ್ಪ, ಚುನಾವಣೆ ಜಿಲ್ಲಕ್ಕೆ ನಿಮಗೆ ಅವಕಾಶ ಆಗುತ್ತೆ ನಾವು ಗೊತ್ತಿಲ್ಲ ಅಂತ ಹೇಳಿದ್ರು. ಚುನಾವಣೆ ಬಂದೆಲ್ಲ ನಮ್ಮ ಭವಿಷ್ಯ ಹೋಗ್ಬಿಡುತ್ತೆ. ಇವತ್ತು ಮತದಾರ ಚೀಟಿಲ್ಲ ಅಂದ್ರೆ ನೀವು ಯಾರು ಕಿಂತು ಕಲಿಯಕ್ಕಾಗೋದಿಲ್ಲ. ಇವತ್ತು ಬ್ಯಾಂಕ್ನಲ್ಲಿ ಸಾಲ ಸೌಲಭ್ಯ ಮಾಡಬೇಕು, ನಿಮ್ಮ ಮಕ್ಕಳನ್ನು ಓದಬೇಕು, ನಿಮ್ಮ ಮಕ್ಕಳನ್ನು ಉದ್ಯೋಗ ಕಳಿಸಬೇಕು, ನೀವು ಮತ್ತೆ 5 ಗ್ಯಾರಂಟಿಗಳನ್ನ ಪಡೆಯಬೇಕು, ಬೇರೆ ಬೇರೆ ಸೌಲಭ್ಯಗಳನ್ನು ತೆಗೆದುಕೊಳ್ಳಬೇಕಂದ್ರೆ ಓದರಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಕೇವಲ ಚುನಾವಣೆಗೆ ನಿಲ್ಲೋದಕ್ಕೆಲ್ಲ ಓಟ್ ಐಡಿ, ಓಟ್ ಐಡಿ ಆಧಾರ್ ಕಾರ್ಡ್ ಆಗೋದಿಲ್ಲ, ರೇಷನ್ ಕಾರ್ಡ್ ಆಗೋದಿಲ್ಲ, ನಿಮಗೆ ಸರ್ಕಾರಕ್ಕೆ ಯಾವ ಸೌಲಭ್ಯಗಳು ಸಿಗೋದಿಲ್ಲ. ಇದರ ಬಗ್ಗೆ ನೀವು ಜಾಗೃತಿಯನ್ನು ವಹಿಸಬೇಕು. ನೀವು ಹೆಚ್ಚಾಗಬೇಕು. ನೀವು ಹೆಚ್ಚಾಗಬೇಕು ಅಂದ್ರೆ ನಾವು ನಮ್ಮ ಮತದಾರರ ಹಕ್ಕನ್ನ ಕಳ್ಕೊಂಡ ಮೇಲೆ ನಾವು ಇದ್ದೇನು ಪ್ರಯೋಜನ ಅಲ್ವಾ? ಓಟ್ ಹಕ್ಕಿಲ್ಲ ಅಂದ್ರೆ ನೋಡಿ, ಹಿಂದೆ ಸ್ವತಂತ್ರ ಬಂದ ಮೇಲೆ 21 ವರ್ಷಕ್ಕೆ ಮತದಾನ ಅಲ್ವಾ? 21 ವರ್ಷ ತುಂಬಿದ ಮತದಾನದಲ್ಲಿ ಭಾಗಿಯಾಗಬೇಕು ಅಂತ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆದ್ಮೇಲೆ 18 ವರ್ಷ ತುಂಬಿದಂತ 18 ವರ್ಷಕ್ಕೆ ಮೇಲ್ಪಟ್ಟಂತ ಎಲ್ಲರೂ ಮತದಾರರು ಮತದಾನದಲ್ಲಿ ಭಾಗಿಯಾಗಬಹುದಂತ ಹೊಸ ಕಾಯ್ದೆಯನ್ನು ಮಾಡಿ ಯುವಕರಿಗೆ ಮತದಾನದ ಹಕ್ಕನ್ನು ಕೊಟ್ಟಂತ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀವ್ ಗಾಂಧಿ ಮತದಾನ ಎಡಪ್ಪಾಡಿ ಬೈತಾ ಇದ್ದ ಬಂಧುಗಳು. ಹಾಗಾಗಿ ಇದು ದೊಡ್ಡ ಷಡ್ಯಂತ್ರ ಹುನ್ನಾರ, ಇದು ತಿದ್ದುಪಡಿ. ಇದರ ಬಗ್ಗೆ ನಾವು ಜಾಗೃತರಾಗಬೇಕು. ಅದಕ್ಕೋಸ್ಕರ ಇವತ್ತು ನನಗೆ ಕೆಪಿಸಿಸಿ ವತಿಯಿಂದ ಈ ಹೋಳಿ ನಮ್ಮ ತಿಳಿಸಬೇಕು ಅಂತಕ್ಕಂಥದ್ದು ಪ್ರಯತ್ನ ನಡೀತಕ್ಕಂಥ ಸಭೆ ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ವಿಶೇಷ ಸಮಗ್ರ ಪರಿಷ್ಕರಣೆ, ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಅಂತ ಹೇಳ್ಬಿಟ್ಟು ಇವತ್ತು ಕೇಂದ್ರ ಸರ್ಕಾರದವರು ಬಿಜೆಪಿಯವರು ಮತಗಳನ್ನ ತೆಗೆಯುವಂತ ಕೆಲಸ ಏನು ರಾಹುಲ್ ಗಾಂಧಿ ಅವರು ಮತಗಳಂತ ರಾಷ್ಟ್ರಾದ್ಯಂತ ಪ್ರತಿಭಟನೆಗಳನ್ನು ಮಾಡಿದ್ರು, ಹೋರಾಟಗಳನ್ನು ಮಾಡಿದ್ರು. ಅದು ಇವತ್ತು ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ. ಬಂಧುಗಳೇ, ನಾವೆಲ್ಲರೂ ಕೂಡ ಗಮನಿಸಬಹುದು. ಇವತ್ತಿಲ್ಲಿ ಏನು ಪದಾಧಿಕಾರಿಗಳಾಗಿ ಇಲ್ಲೆಲ್ಲರೂ ಕೂಡ ನಾವು ಸ್ಥಾನ ವಹಿಸ್ಕೊಂಡು ಕೂತಿದ್ದೀವಿ, ತಾವೆಲ್ಲರೂ ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕಂತ ಹೇಳಿದ್ರೆ ವೋಟರ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇರಬೇಕು. ವೋಟರ್ ಲಿಸ್ಟ್ ಅಲ್ಲಿ ಮತದಾರ ಆಗಿಲ್ಲ ಅಂದ್ರೆ ನೀವೆಲ್ಲರೂ ಯಾವುದೇ ಚುನಾವಣೆ ಸ್ಪರ್ಧೆ ಮಾಡೋಕ್ಕಾಗೋದಿಲ್ಲ. ಫಸ್ಟ್ ಪಾಯಿಂಟ್ ನಂಬರ್ 1. ಇದರ ಜೊತೆಗೆ ಬೂತ್ ಲೆವೆಲ್ ಆಫೀಸರ್ಸ್ ಏನ್ ತಮ್ಮ ಬೂತ್ ಗಳಿಗೆ ಬರ್ತಾರೆ, ಆವಾಗ ಈಗ BLO 1, 2 ಅಂತ ನೇಮಕ ಮಾಡ್ತಿದ್ದಾರೆ ಪಕ್ಷದಿಂದ. ಅಧ್ಯಕ್ಷರು ಶಾಸಕರೆಲ್ಲ ಸೈನ್
ಮಾಡ್ಕೊಡ್ತಾರಲ್ಲ ಅವರು ಬಹಳ ಮುಖ್ಯವಾಗಿ ಬೂತ್ ಲೆವೆಲ್ ಆಫೀಸರ್ಸ್ ತಮ್ಮ ಬೂತ್ಗೆ ವಿಸಿಟ್ಗೆ ಬಂದಾಗ ಅಲ್ಲಿರ್ತಕ್ಕಂಥ ಮತದಾರರನ್ನ ಕಡ್ಡಾಯವಾಗಿ ನೋಂದಣಿ ಮಾಡಿಸಬೇಕು. ಇಲ್ಲಿ ಏನ್ ಮಾಡ್ತಾರೆ ಬಿಜೆಪಿ ಅವರು ಕಾಂಗ್ರೆಸ್ ನ ಮತಗಳನ್ನ ತೆಗಿಲಿಕ್ಕೋಸ್ಕರ ನಡೆಸಿರ್ತಕ್ಕಂಥ ಒಂದು ಕುತಂತ್ರ ಇದು. ಒಂದಷ್ಟು ಈಗೇನಾದ್ರೂ ಇನಿಷಿಯಲ್ ಮಿಸ್ಟೇಕ್ ಇರುತ್ತೆ, ಡಬಲ್ ವೋಟಿಂಗ್ ಇರುತ್ತೆ, ಅಥವಾ ಬೇರೆ ಊರಿನ ಮದುವೆ ಮಾಡ್ಕೊಂಡು ಬಂದಿರ್ತಾರೆ, ಆ ತರ ವೋಟರ್ ಲಿಸ್ಟ್ ಗಳನ್ನ ಆ ತರ ಇರ್ತಕ್ಕಂಥ ಮತದಾರ ಪಟ್ಟಿಯನ್ನು ಪಟ್ಟಿ ಮಾಡ್ಕೊಂತಾರೆ. ಅದಾದ ನಂತರ RSS ನವರ ಜೊತೆಗೆ ಅವರು ಮೀಟಿಂಗ್ ಮಾಡ್ತಾರೆ. ಇದರಲ್ಲಿ ಕಾಂಗ್ರೆಸ್ ವೋಟ್ ಅವರು ಫಸ್ಟ್ ಒಂದು ಲಿಸ್ಟ್ ಮಾಡಿರ್ತಾರೆ. ಆ ಲಿಸ್ಟ್ ಅಲ್ಲಿ ರಿಜೆಕ್ಟ್ ಮಾಡುವಂತ ವೋಟ್ಗಳು ಯಾವ ಅಂತ ಹೇಳಿ ತೆಗೆದುಬಿಟ್ಟು ಅದರಲ್ಲಿ ಚರ್ಚೆ ಮಾಡ್ತಾರೆ RSS ನವರ ಜೊತೆಗೆ. ಕಾಂಗ್ರೆಸ್ ಮತಗಳು ಉದಾಹರಣೆಗೆ ಅಲ್ಪಸಂಖ್ಯಾತರ ಮತಗಳು, SC ST ಗಳ ಮತಗಳು, ಹಿಂದುಳಿದವರ ಮತಗಳು ಮತ್ತು ಕಾಂಗ್ರೆಸ್ ಯಾವತ್ತೂ ಕೂಡ ನಾವು ಕಾಂಗ್ರೆಸ್ ಮತ ಹಾಕ್ತೀವಿ ಅನ್ನುವಂತ ಕುಟುಂಬಗಳು ಇರ್ತವೆ, ಅವುಗಳನ್ನ ಟಾರ್ಗೆಟ್ ಮಾಡಿ ಆ ವೋಟ್ಗಳನ್ನು ತೆಗಿತಾರೆ. RSS ನವರ ಜೊತೆಗೆ ಸಂಪರ್ಕ ಮಾಡಿಬಿಟ್ಟು ಅದಕ್ಕೆ ನಾವು ಬಹಳ ಜಾಗರೂಕತೆಯಿಂದ ಇರಬೇಕು. ಇದು ನಿಮ್ಮ ನೆಚ್ಚಿನ ಶಿವಚಕ್ರವರ್ತಿ ಚಾನೆಲ್. ಪ್ರತಿಯೊಬ್ಬರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ತಾಜಾ ಸುದ್ದಿಗಳು, ಜನಪರ ವಿಚಾರಗಳು, ತನಿಖಾತ್ಮಕ ವರದಿಗಳು ಮತ್ತು ಭ್ರಷ್ಟಾಚಾರದ ವಿರುದ್ಧದ ವಿಶೇಷ ಸುದ್ದಿಗಾಗಿ ಶಿವಚಕ್ರವರ್ತಿ ಚಾನೆಲ್ ವೀಕ್ಷಿಸುತ್ತೀರಿ. ಸತ್ಯದ ಪರ ಧ್ವನಿ ಶಿವಚಕ್ರವರ್ತಿ ಚಾನೆಲ್.